ಅಜ್ಜಿ, ನಿಮ್ಮ ಕಾಲದಲ್ಲಿ ಹೇಗಿತ್ತು ನಿಮ್ಮ ಜೀವನ? ಹಂಗೆ ಅಂಬಳಿ ಕೊಡ್ರೆ ಗಂಜಿ ಕೊಡ್ರೆ ಸಂಜೆ ಕಾಯಿ ತಿನ್ನೋ ಕಾಲ. ಹೌದು. ಕಟ್ಟಿನ ಪಾವಡಿಗೆ ಸೀರೆಯೇ ಇಲ್ಲ. ಅಷ್ಟೊಂದು ಕಷ್ಟ ಆಯ್ತಾ? ಆಗ ನಾವಾರಿ ನನ್ನ ಗಂಡ ಸಣ್ಣ ಮನೆ ತಂದು ಹಾಕೋರು. ನಿಮ್ಮ ತಾತ ಪಾಪ ಒಂದು 5 ಮನುಷ್ಯ ಜೋಳನ ಬೇಯಿಸಿ ಒಂದೊಂದು ಗ್ಲಾಸ್ ಕೊಟ್ಟು ಕಾಫಿ ಇಲ್ಲ ಅದ್ರೊಳಗೆ. ಅಂದರೆ ಆಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಕಷ್ಟ ಇರ್ತಾಯಿತ್ತು ಅಲ್ವಾ? ಆಗ ಅಜ್ಜಿ ಆಗಿನ ಕಾಲದಲ್ಲಿ ಏನೇನು ಬೆಳೀತಾ ಇದ್ರು? ಸಾನೆ, ಆರ್ಕ, ಜತ್ತು, ರಾಗಿ. ಏನು ಬೇಡ್ಸ ಆಗ್ಲಾರ್ದು. ಯಾಕೆ? ಅದ್ಯಾಕೋ ಆಗ ಎಲ್ಲರೂ ಅಟ್ಟಿಕಾಯಿಯವರಲ್ಲ, ಆದರೂ ಬೆಳೆ ಬರ್ತಾರಲ್ವಾ? ಅಟ್ಟಿ ಕಾದಲ್ಲ ಸುಮಾರು ಹಂಗೆ ಬರ್ತಾಯಿತ್ತು. ಗೊಬ್ಬರ ಇಲ್ದರಲ್ಲಿ ಎಂದರ್ಸ ಇಲ್ಲ. ಈ ಉಪ್ಪು ಬಂದ ಮೇಲೆ ಊರೇ ಸಮುದ್ರ. ಉಪ್ಪು ಅಂದರೆ ಈಗ ಸೊಸೈಟಿಯಿಂದ ಕೊಡ್ತಾರಲ್ಲ, ಯೂರಿಯಾ, DAP ಇವುಗಳಿಗೆ ಬಂದ ಮೇಲೆ ಎಲ್ಲರಿಗೂ ಅಲ್ಲಿ ಹೆಚ್ಚಿಗೆ ಧಾನ್ಯಗಳು ಬೆಳೀತಿರೋದು. ಈಗೇನು ಒಂದು ಕೂಲಿ ಮಟ್ಟ ಮುಂದೆ ಮನೇಲಿ ರಾಗಿ ಮುಟ್ಟ ಇಡು ಹಾಕ್ಯಾತ. ನಾನು ಮನೆಯಲ್ಲೂ ಹಾಕ್ಯಾತ. ಅಷ್ಟು ಅಜ್ಜಿ ಆಗಿನ ಕಾಲದಲ್ಲಿ ನೀನು ಇಷ್ಟೊಂದು 100 ವರ್ಷ ಆಗೈತಲ್ಲ ನಿನಗೆ. 100 ವರ್ಷ ಇಷ್ಟೊಂದು ಗಟ್ಟಿಮುಟ್ಟಾಗಿದೆಯಲ್ಲ, ಇದಕ್ಕೇನು ಕಾರಣ? ಇದೆಯಾ ಮುಂದೆ ಕರ್ಕೊಳ್ದೆ ಬಿಟ್ಟಿದ. ಇಲ್ಲ, ನಿನ್ನ ಸಾವು ಕತೆ ಇರಲಿ. ಈಗ ನಿನ್ನ ಊಟ ಏನಿತ್ತು? ಹಾಗೆ ಏನೇನು ತಿಂತ ಇದ್ದೀವಿ ಊಟ? ಹಾಲು ಮೊಸರು ಬೇಕಷ್ಟು ದೊಡ್ಡ ಬೈಗ 11 ಎಣ್ಣೆ. 11 ಎಣ್ಣೆನ ಕಾಯ್ದು ಜನಕ್ಕೆ ಹಾಕುವ ಒದ್ದಿಗೆ ಮೊಸರು ತಿನ್ನೋ. ತುಪ್ಪ ತಿನ್ನಲ್ಲ. ಹೌದಾ? ತಿನ್ಕೊಂಡು ಇವತ್ತೆಲ್ಲ ಬೇರೆ ಕೋಳಿ ತಿನ್ಕೊಂಡು ಕೋಳಿ ಕೊಯ್ಕೊಂಡು ಮಾತಾತ. ಅಜ್ಜಿ, ನಿಂಗೆ ಎಷ್ಟು ಮಕ್ಕಳು? 7 ಮಕ್ಕಳು. ಎಲ್ಲ ನಾರ್ಮಲ ಸಿಜಾರ? ಎಲ್ಲ ನಾರ್ಮಲ್. ಅಜ್ಜಿ, ಆ ಕಾಲದಲ್ಲಿ ನೀವು 7, 8, 10, 15, 20 ಎಲ್ಲ ಮಕ್ಳು ಎತ್ತುರಿ, ಎಲ್ಲ ನಾರ್ಮಲಿಯರಿಗೆ ಎತ್ತುರಿ. ಈಗ ಯಾಕೆ ಎಲ್ಲರಿಗೂ ಹೊಟ್ಟೆ ಕುಯ್ಸ್ಕೊಂಬಂದಾರಲ್ಲ? ನಾವು ತಿನ್ನೋದು ಅಂದರೆ ಈಗ ಜನ ಅಲ್ಲಿ ನಾಟಿ ಕೋಳಿ ಎಲ್ಲ ಫಾರಂ ಕೋಳಿ ಅಂದರೆ ನೋವು ತಡೆಯೋದಿಲ್ಲ ಅಲ್ಲಿ. ಆಸ್ಪತ್ರೆಗೆ ಹೋದಾದ್ರೆ ಪೈಸಾಕ. ಈಗ ಯಾಕಜ್ಜಿ, ಈಗ ದನ, ಆಡು, ಕುರಿ, ಎಮ್ಮೆ ಇವುಗಳೆಲ್ಲ ಇದ್ದಾವಲ್ಲ, ಅವುಗಳಿಗೆ ಮಾತ್ರ ಯಾಕೆ ನಾರ್ಮಲಿಯರಿಗೆ ಆಯ್ತು, ಅವುಗಳಿಗೆ ಯಾಕೆ ಸಿಜರಿಂಗ್ ಮಾಡೋಲ್ಲ? ಆಗ 3 ದಿನ ನೋವು ತಿಂದು ಹಗ್ಗದ ಮೇಲೆ ಇರೋರು ಮಕ್ಕಳೆತ್ತೋರು. ಈಗ ನೋವೇ ಇದೀವಲ್ಲ, ಆಸ್ಪತ್ರೆಗೆ ಹೊಡೋರು ಕೊಯ್ದಾರು. ಆಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆಗಳಿಗೆ ಎಲ್ಲಿಗೆ ಹೋಗ್ತಿದ್ರಿ? ಆಸ್ಪತ್ರೆ ಇಲ್ಲ. ಕಡಿಸಿಲ್ಲ ಒಬ್ಬ ಕಾದು ಬಾಕಲು ಮುಂದ್ಕೊಂಡು ಒಂದು ಆಸ್ಪತ್ರೆ ಆಗಿತ್ತು ಅಷ್ಟೇ. ಅಂದರೆ ಮನೆ ಮದ್ದುಗಳು. ಈಗ ನಿಮ್ಮ ಕಣ್ಣೋವಾದರೆ ಯಾವ ಔಷಧಿ ಹಾಕ್ತಿದ್ರಿ? ಯಾರು ಔಷಧಿ ಕೊಡ್ತಾಯಿದ್ರು? ಹಾಗೀಗ ಇಲ್ಲ. ಅವಾಗ ಕಣ್ಣು ಇಲ್ಲ, ಕಾಲು ಇಲ್ಲದೆ ಹಾಕಿರೋದು. ಕಣ್ಣು ನೋವಾದ್ವಿ, ಕಾಲು ನೋವಾದ್ವಿ. ಇವು ಆಪ್ರೇಷನ್ ಇಲ್ಲ. ಹೊಟ್ಟೆ ನೋವಾದರೆ? ಹೊಟ್ಟೆ ನೋವಾದರೆ ಚಿಡಿ ಉಪ್ಪು ಮಾಡಿಕೊಡೋದು, ಇದು ಬೆಳ್ಳುಳ್ಳಿ ಕೊಟ್ಟೋದು. ಅಂದರೆ ನಾಟಿ ಔಷಧಿ ಏನಾದರೂ ಅಲ್ಲಿ ಅದು ಸರಿ ಹೋಗಲ್ಲ ಅಂದರೆ ಅವ್ರು ಹಂಗೆ ಉಸಿರು ಬಿಡ್ಬೇಕು. ಈಗಿನ ರೀತಿಯಲ್ಲಿ ತಡೀರಿ, ಕೊಳ್ಳೇಗಾಲ ಹೋಗೋಣ್ರಿ, ಹನೂರು ಹೋಗೋಣ್ರಿ, ಮೈಸೂರು ಹೋಗೋಣ್ರಿ, ಬೆಂಗಳೂರು, ಚಾಮರಾಜನಗರ ಹೋಗೋಣ್ರಿ ಅಂದ್ಬಿಟ್ಟು ಆಂಬುಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಲ್ಲ. ಇಲ್ಲ, ಇದು ಗಾಯವಾದರೆ ಅಡಿಗೆ ಪುಟ್ಟ ತಂದು ಅದು ಕಟ್ಬಿಟ್ಟು ಚೆನ್ನಾಗಿ ಹೋಗೋದು ಅಂಥ ಗಾಯನು. ಈಗ ಮಳೆ ಬೆಳೆ ಹೆಂಗಿತ್ತು ಜಾಗ? ಮಳೆ ಹೆಂಗಿತ್ತು? ಮಳೆ ಒಯ್ಯೋದು ಇಷ್ಟು 4 ಎಕರೆ ಇತ್ತು, ಬೆಳೆ ಇಲ್ಲ. ದೇಶ ಇಲ್ಲ, ದೇಶವೇ ಕಾಣ್ರು. ಇಲ್ಲ, ದೇಶ ಹಾಗೂ ಇತ್ತು, ಅಂದರೆ ಜನಗಳು ಹೋಗ್ತಾ ಇರಲ್ಲ ಅಷ್ಟೇ ಅಲ್ಲಿ. ಹಾಗೂ ದೇಶ ಅಂದರೆ ಎಲ್ಲ ನಗರ ಪ್ರದೇಶಗಳು ಇದ್ದವು, ಅಂದರೆ ಜನಗಳು ಬೇರೆ ಕಡೆ ಹೋಗಿ ಹುಟ್ಟೂರು ಬಿಟ್ಟು ಹೋಗ್ತಾ ಇರಲ್ಲ. ಅಷ್ಟೇ ಮಸ್ತ್ ರುಚಿ ಬೇಯಿಸಿ ತಿನ್ನೋದು, ಸೆಗೆ ಸೊಪ್ಪು ತಂದು ಬೇಯಿಸ್ಕೊಂಡು ತಿನ್ನೋದು, ಪರಂಗಿಕಾಯಿ ಬೇಯಿಸ್ಕೊಂಡು ತಿನ್ನೋದು, ಮೂಲಂಗಿ ಸೊಪ್ಪು ಬೇಯಿಸ್ಕೊಂಡು ತಿನ್ನೋದು. 2 ಕಾಲ. ಹೌದಾ?
ನಿಮ್ಮ ಆಮೇಲೆ ಅಜ್ಜಿ ನಿಮ್ಮ ಕಾಲದಲ್ಲಿ ಆ, ಈಗ ಮೇಕಪ್ಗೆ ಅಂದರೆ ಏನಾದರೂ ಆಗ್ತಾಯಿದ್ರೆ ಅದು ಪೌಡ್ರ್, ಸ್ನೋವು, ಅರ್ಶಿನ ಬ್ರಷ್ ಅರ್ಶಿನ ಅಷ್ಟನ್ನ ಕೊಡ್ತಾಯಿದ್ರಾ? ಅರ್ಶಿನ ಹಾಕೋನು. ಈಗ ಕೈಗೆಲ್ಲ ಏನು ಹಾಕ್ಕೊಡ್ತಾಯಿದ್ರಿ ಆಗ ಅಲಂಕಾರ ಮಾಡೋಕ್ಕೆ? ಈಗಿನ ಹೆಂಗಸ್ರಲ್ಲ ಅಲ್ಲಿ ಏನು ವೆರೈಟಿ ಬಳಗಳೆಲ್ಲ ಹಾಕೊಂಡಾರಲ್ವಾ, ಆಗಿನ ಕಾಲದಲ್ಲಿ ಏನು ಹಾಕ್ತಾಯಿದ್ರಿ? ಬಾಳೆ ಕೈಗೆ ಬಾಳೆ ಆಗು ಇತ್ತಾ ಗಾಜಿನ ಬಳೆಗಳೆಲ್ಲ ಆಗಿನ ಕಾಲದಲ್ಲಿ ಇತ್ತಾ? ಇಲ್ಲ, ಗಾಜು ಬಾಳೆ, ಕೆಂಪನ ಬಾಳೆ, ಹ್ಞೂ ಅಲ್ಲಿ 2 ಪಟ್ಟಿ ಕೆಂಪನ ಬಾಳೆ ತೋರಿಸಿ ಅದ್ರ ಮಧ್ಯೆ ಒಂದು ಊದ್ ಬಾಳೆ ಹಾಕ್ಸೋದು. ಹ್ಞೂ ನಟ್ಟಿ ಪಾವಡೆ ಆದರೆ ಕಪ್ಪನ ಪಾವಡೆ, ಕೆಂಪನ ಪಾವಡೆ, ಹಸಿರು ಪಾವಡೆ, ನಟ್ಟಿ ಪಾವಡೆ, ಈ ಪಾವಡೆ ಎಲ್ಲ ಇಲ್ಲ. ಹಾಂ, ಅಂದರೆ ಅಜ್ಜಿ ಆಗಿನ ಕಾಲದಲ್ಲಿ ನಿಮಗೆ ಬೀರು ತುಂಬ ಸೀರೆ ಐತಾ? ಆಗ ಮುತ್ತಾದರೆ ಮುಟ್ಟು ಪಾವಡೆ ಇಲ್ಲ. ಅಂದರೆ ಒಂದು ಹೆಂಗ್ಸಿಗೆ ಒಂದು ಸೀರೆ ಇರುತ್ತೆ, ಒಂದು ಸೀರೆ ಇದ್ದರೆ ಸಾವುಕಾರ ಆಗ. ಈಗ ಒಂದು ಸ್ಯಾರಿಗೆ ಮುಟ್ಟಿಕೊಂಡು ಒಂದು ಸ್ಯಾರಿಗೆ ಹಿಂದುಡು ಕಲಾದ ಈ ಮೂರು ಸ್ನೇಹಿತಿಗೆ ಒಂದು ಸಾರಿಗೆ ಮುಟ್ಟಿಕೊಂಡು ಹಿಂದುಳು ನಮಗೆಲ್ಲ 2 ಪಾವಡಿಯಾಗಿ ತಂದ್ಕೊಡುವ ನನ್ನ ಗಂಡ. ಅಂದರೆ ಆಗಿನ ಕಾಲದಲ್ಲಿ ಸಿಕ್ಕಾಬಟ್ಟೆ ಕಷ್ಟ ಆಯ್ತಲ್ಲ ಅಜ್ಜಿ. ಈಗಿನ ಕಾಲ ಸುಭಿಕ್ಷವ, ಆಗಿನ ಕಾಲ ಸುಭಿಕ್ಷವ? ಇದು ಬೇಕಾ ಹ್ಞೂ ಇಂಥ ಟರ್ನ್ ಅಕ್ಕಿ ಸಿಕ್ಕಿದಾಗ ಚಿನ್ನ ಹ್ಞೂ ಒಂದು ಸೇರು ಅಕ್ಕಿ ತಗೊಂಬಂದು ತುಂಬ ಬದಲ ಬೇಯಿಸೋದು. ಹ್ಞೂ ಹಾಕ್ಮೇಲೆ ನಾವೇ ಅಕ್ಕಿ ಸಾವನೆ ಅಕ್ಕಿ ಹ್ಞೂ ಬೇಯಿಸ್ಕೊಂಡು ತಿನ್ನೋದು. ನಿಮ್ಮ ಕಾಲಲ್ಲಿ ಟಿ ವಿ ಎಲ್ಲ ಐತಾ? ಟಿ ವಿ, ಮೊಬೈಲ್ ಅವುಗಳೆಲ್ಲ ಐತಾ? ಅಲ್ಲ ಮಕ್ಕಳನ್ನಾಗ ಮೊದಲು ತಾಯ್ತಿರ್ತಂದನು ನೆಂಟದು. ಹ್ಞೂ ಅದನ್ನು ನೋಡೋಕೆ ಆಯ್ತಲ್ಲ ಬಂದರೆ ಎಲ್ಲ ಹೋಗಿ ತುಂಬ ಬಾಕಲ್ತಿ 2 ಸೆಕೆಂಡ್ ಹಾಕಿದ್ರು. ಹ್ಞೂ ಅಂದರೆ ಆಗಿನ ಕಾಲದಲ್ಲಿ ಅಲ್ಲಿ ಅದು ಯಾಟಿದ್ವಿ ಇದು ಗೂಟಾಟಿದ್ವಿ. ಇಂಥ ಕಾಲ ಟಿ ವಿ ಇಲ್ಲ. ಹ್ಞೂ ಅಜ್ಜಿ ಆಗಿನ ಕಾಲದಲ್ಲಿ ಒಬ್ಬೊಬ್ಬರ ಹತ್ರ ಎಷ್ಟು ಹಸು, ಎಮ್ಮೆ, ಆಡು, ಕುರಿ ಇರ್ತಾಯಿತ್ತು? ಎಲ್ಲರಿಗೂ ಬೇಕಷ್ಟು ಇರ್ತಾರೆ, ಅವರು ಹೇಳ್ತಿ ತಕ್ಕಂಗೆ. ಅಷ್ಟೊಂದು ಯೋಗ್ಯತೆ ತಕ್ಕಂಗೆ 100, 500, 1000 ಆಡು ಕುರಿ ಎಲ್ಲ ಇದ್ರು. ಯಾಕೆ ಅಷ್ಟೊಂದು ಬಡತನ ಆಯಿತು? 3 ರೂಪಾಯಿ ಒಂದು ಆಡು, ಹ್ಞೂ 20 ರೂಪಾಯಿಗೆ ಒಂದು ಹಸು ಮಾಡೋದು. ಅಲ್ಲಜ್ಜಿ ಆಗಿನ ಕಾಲದಲ್ಲಿ ದನ, ಆಡು, ಕುರಿ ಪ್ರತಿಯೊಂದು ಮನೆ ತಾವು ಇದ್ರು. ಯಾಕೆ ಅಷ್ಟೊಂದು ಬಡತನ ಆಯ್ತಂದೆ? ಅದೊಂದು ಕಾಲ, ಅದೊಂದು ಇದು ಕಾಲ. ನೀನು ಚಿಕ್ಕವಳಾಗಿರ್ಬೇಕ್ರಜ್ಜಿ, ನಿಮ್ಮಮ್ಮ ನಿನಗೆ ಏನು ಅಡುಗೆ ಮಾಡ್ಕೊಡ್ತಾಯಿದ್ರು ನಿನಗೆ? ನನಗೆ ಹೇಳಿದೆ ಅಂದರೆ ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರಿಗೂ? ಅಣ್ಣರೆಲ್ಲ ತಾಲಿ ಎತ್ಕೊಂಡು ನಿಮ್ಮಪ್ಪ ತಾತನ ಗಡಪದ ಮದಪ್ಪನ ಮನೆಲ್ಲ ಜೀತ್ಗೆ ನಿಲ್ಸಿದ್ರು. ನಿಮ್ಮ ತಾತನೇ ಜೀತ್ಗೆ ನಿಲ್ಸಿದ್ರು ಚಿಕ್ಕ ಮುನಿಯಪ್ಪನ ಮನೆಯಲ್ಲಿ. ಗಡೆ ಪುಟ್ಟ ಮದಪ್ಪನ ಮನೆಯಲ್ಲಿ ಜೀತ ಮಾಡ್ಕೊಂಡು ಹಾಕಿದ 2 ಮಾಸ 5 ಗಂಟೆಗೆ ರಾಗಿ ಕೊಡೋರು. 100 200 ಅದು ಸಂಬಳ ಅವನಿಗೆ. ರಾಗಿ ಮಾತ್ರ ಕೊಡೋರು. ಅರ್ಥ ಮಿಸ್ ಮಾಡೋರು. ಅಂದರೆ ಅಲ್ಲಿ ನಮ್ಮ ತಾತ ಅಲ್ಲಿ ದುಡ್ದಾಕಿದ್ದಕ್ಕೆ ಇಡೀ ಅಣ್ಣ ತಮ್ಮರೆಲ್ಲ ಬದುಕಿದ್ರು. ಇಲ್ಲ ಅಂದಿದ್ರೆ